ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲರೂ 4 ಗಂಟೆಗೆ ಎದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಪಪ್ಪ ಗೈಸ್ ನೋಡಿ ಗೈಸ್ ಟೈಮ್ ಎಲ್ಲ ಟೈಮ್ ನೋಡಿ 6:34 ಆಗಿದೆ. ಅಂದರೆ ಎಲ್ಲ ರೆಡಿಯಾಗಿಲ್ಲ. ಅವ್ರು ಅಂದಿದ್ದು 8 ಗಂಟೆಗೆ ಹೋಗೋದಾ ಅಂತ. ನೋಡಿ ಅಮ್ಮನೂ ರೆಡಿಯಾಗಿ ಕೂತಿದ್ದೆ. ಅವ್ರಿಗೆ ಖುಷಿನೂ ರೆಡಿಯಾಗಿದ್ದಾಳೆ. ಸುಮಿತ್ರತ್ತೆ ಏನು ಇನ್ನೂ ರೆಡಿ ಆಗಿಲ್ಲ. ಮಳೆ ಬರ್ತಾ ಇದೆ, ಇನ್ನಿಷ್ಟು ರೆಡಿ ಆಗುತ್ತೆ. ಆಂಟಿ ನ್ಯೂಸ್ ರಿಪೋರ್ಟ್ ಏನ್ ನೀವು 8 ಗಂಟೆಗೆ ಹೋಗೋದ ಅಂತ ಅಂದ್ಬಿಟ್ಟು ಇನ್ನೂ ರೆಡಿನೇ ಆಗಿಲ್ಲ. ನಾವು 1 ಅವರ್ಗೂ ಮುಂಚೆ ರೆಡಿಯಾಗಿ ಕೂತಿದ್ದೀವಿ. ಹೌದಾ? ಏನು ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಕಾರ್ನ ಫುಲ್ ಬೆಡ್ ಮಾಡ್ಕೊಬಿಟ್ಟಿದ್ದೀವಿ. ನೋಡಿ ನೀವೇ ಫುಲ್ಲು ಮಲ್ಕೊಂಡು ಒದ್ದಾಗದೆ. ನಾನು ಅಮ್ಮ ಇದ್ದದಾಗಿ ಇವಳು ಇಷ್ಟ ತನಕ ಮಲ್ಕೊಂಡು ನಾನು ಎದೊಳ್ಸೆ. ಈಗ ಪಪ್ಪ ಈಗ ನಾವಿಬ್ರಿಗೂ ಇಂಗ್ಲೀಷಲ್ಲೇ ಮಾತಾಡಬೇಕು. What you had for your tiffin? I had masala dosa. What did you had? I had idli. Hey, no, we will talk like that. You talk, girl. Hey, talk. How much you scored in Kannada? Huh? How much you scored in Kannada? I will scold everything bad words you from you. I'm saying how much you scored in Kannada. Scored. Scold. Why I should say you? You know you're. Guys, ಹೇಳ್ತೀನಿ guys ನಾನು. ಆಯ್ತು ಗೈಸ್, ನಾನು 19 ಅಲ್ಲಿ PA1 ಟೆಸ್ಟ್ ಅಲ್ಲಿ 9th ಮ್ಯಾಥ್ ಅಲ್ಲಿ 25ಗೆ 19 ತೆಗ್ದಿದ್ದೀನಿ. ಕನ್ನಡ ದಯವಿಟ್ಟು ಹೇಳ್ತೀನಿ ಗೈಸ್ ನಾನು. ಯಾಕೆ ಅಂತಂದ್ರೆ ನಾನು ಕಡಿಮೆ ಕನ್ನಡದಲ್ಲಿ, ಅದಕ್ಕೆ 25ಗೆ 14.5. ಯಾಕೆಂದ್ರೆ ನಾನು ಕನ್ನಡ God. ಯಾಕೆ ಅಂತಂದ್ರೆ ನಾನು ಕನ್ನಡ ಅಷ್ಟೊಂದು ಓದೋದು ಬಗಲ್ಲ ಗೈಸ್. ಇವ್ರನ್ನ ಕರ್ಕೊಬಂದ್ರೆ ಹಿಂಗ್ ಮನಿಕತ್ತಾರೆ. ಏನಿಲ್ಲ, ಮೈಸೂರಿಗೆ ಲಾಯಕ್ ಅವ ಮಗಳು. ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಮ್ಮ ಖುಷಿ ಅಲ್ಲಿ ಎಲ್ಲರಿಗೂ ಈಗ ಊಟಕ್ಕೆ ಹೋಗ್ತಾ ಇದ್ದಾರೆ. ಗೈಸ್, ನಾವೀಗ ಶಾರದಾಂಬೆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಆ್ಯಪಲ್ ತಿಂತಾ ಇದ್ದೀವಿ. ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದೀವಿ. ಆಸ್ಪತ್ರೆ ಮತ್ತು ಸ್ವಸಹಾಯ ಸಂಘ ಎಲ್ಲವನ್ನೇ ಅಭಿವೃದ್ಧಿಗೊಳಿಸಿ ಅವರ ಕಾಲಿನ ಮೇಲೆ ಜನಗಳು ನಿಲ್ಲುವಂತೆ ಮಾಡಿದರು. ಈಗಲೂ ಧರ್ಮಸ್ಥಳದ ಸಂಘದಿಂದ ಹಳ್ಳಿ ಮೂಲೆಗಳಲ್ಲೂ ನಾಡಿನಲ್ಲಿ ತುಂಬಾ ಲಕ್ಷಾಂತರ ಜನರು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇದರಿಂದ ಧರ್ಮಸ್ಥಳ ಹೆಸರುವಾಸಿಯಾಗಿ ಎಂತ ಬಡಬಗ್ಗರು ಬಂದರೂ ಇಲ್ಲಿ ಒಂದೇ ರೀತಿ ಕಾಣುತ್ತಾರೆ. ಭೇದ ಭಾವ ಇಲ್ಲ. ಆಯ್ತಾ? ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ